अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं भक्तिपुरस्सरम् जगदादि जगद्गुरु अद्वैत सार्वभौम सद्गुरु सिद्धारूಢ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಅವರಿಗೂ ಉಪದೇಶವನ್ನು ಮಾಡಿ ಮಹಾ ಉಪಕಾರವನ್ನು ಮಾಡಿದಂಥ ನಮ್ಮ ನಿಮ್ಮೆಲ್ಲ ಆರಾಧ್ಯ ದೈವವಾದಂಥ ಬ್ರಹ್ಮಲೀನ ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೂ ಹಾಗೂ ಈ ಕ್ಷೇತ್ರದ ಹಿಂದೆ ಹಲವು ರೀತಿಯ ಉಪಕಾರವನ್ನು ಮಾಡಿ ನಮ್ಮ ನಿಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಅನಂತ ದಿನಗಳ ಕಾಲ ಗುರುಸೇವಾದಿಗಳನ್ನು ಮಾಡಿ ತತ್ವ ಉಪದೇಶವನ್ನು ಮಾಡಿದಂಥ ಸದ್ಗುರು ಯಲ್ಲಾಲಿಂಗ ಮಹಾಸ್ವಾಮಿಗಳ ಮೊದಲುಗೊಂಡು ಇಲ್ಲಿಯವರೆಗೂ ಯಾವ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಿತಾಮೃತ ಎನ್ನುವ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಒಂದು ತಿಂಗಳ ಶ್ರಾವಣ ಮಾಸದ ಪರ್ಯಂತರವಾಗಿ ನಿಮ್ಮೆಲ್ಲರಿಗೂ ಬೋಧಿಸಿದಂಥ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಹೂಗಾರ ಮೊದಲುಗೊಂಡು ಈ ವೇದಿಕೆಯ ಮೇಲೆ ಆಸೀನರಾಗಿ ಈ ಸಂಭ್ರಮದ ಕಾರ್ಯದಲ್ಲಿ ಭಾಗಿಗಳಾಗಿ ನಮ್ಮ ನಿಮ್ಮೆಲ್ಲರಿಗೂ ಇಲ್ಲಿಯವರೆಗೂ ಉಪದೇಶವನ್ನು ನೀಡಿದಂಥ ಶರಣ ಶ್ರೀ ಬಸವರಾಜಪ್ಪ ಶ್ರೀಗಳ ಹಾಗೂ ಶ್ರೀ ಭೀಮಣ್ಣ ತಟ್ಟಿ ಶ್ರೀಗಳ ಹಾಗೂ ರಮೇಶ ಬೆಡಗೂರು ಶ್ರೀಗಳ ಹಾಗೂ ಸಿದ್ದಯ್ಯ ಮತ್ತು ಪ್ರಭು ಶರಣರ ಶ್ರೀ ಚರಣಕ್ಕೂ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯದಲ್ಲಿ ಅನಿವಾರ್ಯ ಕಾರಣದಿಂದ ಭಾಗ ಆಗಲಿಕ್ಕೆ ಅಸಾಧ್ಯವಾದಂಥ ಮತ್ತು ಶ್ರೀಮಠದ ಆಗು ಹೋಗುಗಳಲ್ಲಿ ಸದಾಕಾಲ ತಮ್ಮ ಸೇವೆಯನ್ನು ಗೈದಂಥ ಶ್ರೀಮಠದ ಗುರು ಸ್ವರೂಪಿಗಳಾದ ಶ್ರೀಯುತ ನರಸಣ್ಣ ಸಾಹುಕಾರ ಮೊದಲುಗೊಂಡು ಈ ಕಥೆಯನ್ನು ಹೇಳಿದಂಥ ಪೂಜ್ಯರಿಗೂ ಕಥೆಯನ್ನು ಆಲಿಸಿದಂಥ ಎಲ್ಲ ನಮ್ಮ ಶರಣ ಬಂಧುಗಳ ಮಾತೆಯರಿಗೂ ಶರಣರಿಗೂ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನೀವು ಎಲ್ಲರೂ ಕೇಳಿದ್ದು, ಹೇಳುವಂಥ ವಿಷಯ ಏನೂ ಇಲ್ಲ. ಅಲ್ಲಿ ಏನು ಹೇಳ್ಯಾರ ಮಹಾತ್ಮರು ಅಂದರೆ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಂತ ಆಚಾರ್ಯರು ಈ 36 ಅಧ್ಯಾಯದಿಂದ ಕೂಡಿದಂಥ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಮೊದಲನೆಯ 12 ಅಧ್ಯಾಯವನ್ನು ಬಾಲಕಾಂಡ, ಲೀಲಾಕಾಂಡ, 13ರಿಂದ 24ವರೆಗೂ ಸಂಚಾರ ಕಾಂಡವನ್ನು ಹೇಳಿ ಕೊನೆಯ 12 ಅಧ್ಯಾಯವನ್ನು
ಸದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದ ನಂತರ ಅವರು ಏನೇನು ಯಾರ್ಯಾರಿಗೆ ಏನು ಮಾಡಿದರು ಅನ್ನುವಂಥ ಎಲ್ಲ ವಿಚಾರವನ್ನು ತಾವು ಕೇಳಿರಿ. ಬಾಲ್ಯದಲ್ಲಿ ಅನಂತ ಲೀಲೆಗಳನ್ನು ಮಾಡಿದರು. ಸಂಚಾರ ಕಾಂಡದಲ್ಲಿ ಅನಂತ ರೀತಿಯ ವ್ಯಕ್ತಿಗಳಿಗೆ ಭಕ್ತಿ, ಜ್ಞಾನ, ವೈರಾಗ್ಯವನ್ನು ದಯಪಾಲಿಸಿ ಎಲ್ಲರಿಗೂ ಹೇಳಿದಂಥ ಮಾತು ಒಂದೇ, ತನ್ನಿಂದ ಏನೊಂದು ಭಿನ್ನವಲ್ಲಾಗಿ, ತನ್ನಿಂದ ಏನೆಂದು ಭಿನ್ನವಿಲ್ಲವಾಗಿ. ಜಗತ್ತಿನ ಸರ್ವ ಜೀವರಾಶಿಗಳಲ್ಲಿ ಇರುವಂಥ ಆತ್ಮ ಪರಮಾತ್ಮನದ, ಅದು ಬೇರೆ ಇಲ್ಲ. ಆದರೆ ಎಲ್ಲರಲ್ಲಿ ಇರುವಂಥ ದೇಹ ಎಲ್ಲರಂತೆ ಎಲ್ಲವೂ ಇಲ್ಲ ಅಂತ. 84 ಲಕ್ಷ ಜೀವರಾಶಿಗಳಲ್ಲಿ ಗಿಡ ಇದ್ದಂಗೆ ಮರ ಇಲ್ಲ, ಮರ ಇದ್ದಂಗೆ ಪಕ್ಷಿ ಇಲ್ಲ, ಪಕ್ಷಿ ಇದ್ದಂಗೆ ಮೃಗ ಇಲ್ಲ, ಮೃಗ ಇದ್ದಂಗೆ ಮಾನವರಿಲ್ಲ, ಮಾನವರಿದ್ದಂಗೆ ಎಲ್ಲರೂ ಒಂದೇ ಪ್ರಕಾರ ಇಲ್ಲ. ಇದು ಜಗತ್ತಿನ ನಿಯಮ ಅದ, ಇದು ವಿಧಿಯ ನಿಯಮ ಅದ, ಇದು ಭಗವಂತನ ಸೂತ್ರ. ಆದರೆ ಇದರ ಒಳಗೆ ಇರುವಂಥ ಒಂದು ಏನು ಅಮೃತ, ಅವರ ಕಥೆಯಲ್ಲಿ ಏನು ನೋಡ್ಬೇಕಂದ್ರೆ ಮೃತವಾಗುವುದನ್ನು ನೋಡೋಂಗಿಲ್ಲ, ಮೃತ ಆಗಲಾರ್ದ ಏನಿದೆ ಅದನ್ನು ನೋಡಬೇಕಾಗಿರೋದು. ಎಲ್ಲವೂ ಕೂಡ ನಾಶ ಆಗವೆ. ಇವು ಎಲ್ಲರ ದೇಹ ನಾಶ ಆಗ್ತವೆ. ಪಾಪಿಯ ದೇಹ ನಾಶ ಆಗ್ತದೆ, ಪುಣ್ಯಾತ್ಮರ ದೇಹ ನಾಶ ಆಗ್ತದೆ, ಕರ್ಮೀಯ ದೇಹ ನಾಶ ಆಗ್ತದೆ, ಧರ್ಮೀಯ ದೇಹ ಆಗ್ತದೆ. ನ್ಯಾಯ, ಅನ್ಯಾಯ, ಜ್ಞಾನ, ಯೋಗ ಎಲ್ಲವೂ ಕೂಡ ಮಠ ಮಾನ್ಯಗಳು ಸಹಿತವಾಗಿ, ಮಂದಿರ ಮನೆಗಳು ಸಹಿತವಾಗಿ ಅವು ಏನಾಗ್ತವೆ ಅಂದರೆ ಒಂದು ದಿನ ಇಲ್ಲದೆ ಒಂದು ದಿನ ನಾಶ ಆಗವೆ, ಬಿದ್ದು ಹೋಗವಂತ. ಆದರೆ ಎಲ್ಲರ ಹೃದಯದಲ್ಲಿ ಇರುವಂಥ, ನೀವೆಲ್ಲರೂ ಶಾಸ್ತ್ರವನ್ನೇ ಕೇಳಿರೋದಕ್ಕೆ ಈ ಮಾತು ಹೇಳಬೇಕಾಗಿದೆ, ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಪಾಪ. ಎಲ್ಲರ ಹೃದಯದಲ್ಲಿ ಇರ್ತಕ್ಕಂಥ ಆತ್ಮ, ಜೀವಾತ್ಮ ಅನ್ನುವಂಥದ್ದು ಒಂದೇ ಆದ, ಅದು ಭಿನ್ನ ಭಿನ್ನ ಇಲ್ಲ. ಅದರಿಂದ ಕೇಳಿದಾಗ ಏನಾಗ್ತದೆ, ಸನ್ನಿಯಮ್ನೇಯಿ. ನಮಗೆ ಯಾವಾಗ ಜೀವ, ಶಿವ, ಜಗತ್ತು ಅನ್ನುವಂಥ ಬೇರೆ ಬೇರೆ ತ್ರಯಕಾಂಡಗಳು ಯಾವತ್ತು ನಿವೃತ್ತಿ ಆಗ್ತವೆ, ನಾಶ ಆಗ್ತವಂದರೆ ಸದ್ಗುರುನಾಥ ತನ್ನಿಂದಲೇನೊಂದು ಭಿನ್ನವಿಲ್ಲೆಂದು ಸರಿ. ಆ ಗುರುಗಳಿಗೆ ಏನು ಹೇಳಬೇಕಾಗಿದೆ ಅಂದರೆ, ನೋಡಪ್ಪ, ನೀನು ಆತ್ಮಸ್ವರೂಪಿದ್ದಿ, ಪರಮಾತ್ಮ ಸ್ವರೂಪಿದ್ದೀವೆಲ್ಲರೂ. ಎಲ್ಲರೂ ಕೂಡ ದೇಹ ಬಂದದ, ದೇಹ ನಾಶ ಆಗ್ತದ. ಆದರೆ ದೇಹದಲ್ಲಿ ಇರುವಂಥ ಜೀವಾತ್ಮ ಪರಮಾತ್ಮ ಎಂದು ನಾಶ ಇಲ್ಲ, ಅವನು ಸಾಯೋದಿಲ್ಲ, ಅವನು ಹುಟ್ಟೋದಿಲ್ಲ. ಯಾಕಂದರೆ ಅವನು ಮೊದಲೇ ಮುಕ್ತ ಸ್ವರೂಪನ. ಹಾಗಾಗಿ ಈ ವಿಚಾರವನ್ನು ಅವತಾರಿಗಳಾದಂಥ ಸಿದ್ಧಾರೂಢ ಮಹಾಸ್ವಾಮಿಗಳು ನಾನಾ ರೀತಿಯ ಲೀಲೆಯನ್ನು ತೊಟ್ಟು ಈ ಜಗತ್ತಿಗೆ ಬಂದಂಥ ಮಹಾತ್ಮರು ಭಾಳಷ್ಟು ಜನ ಆಯೋಗ್ಯಾರ. ಒಬ್ಬರೇ, ಇಬ್ಬರೇ, 3 ಜನ, 4 ಜನ ಅಂತ ಹೇಳಂಗಿಲ್ಲ. ಅದರಲ್ಲಿ ಒಬ್ಬರು ಸಿದ್ಧಾರೂಢ ಮಹಾಸ್ವಾಮಿಗಳು ತಮ್ಮ ನಿಜವಾದ ಅವತಾರವನ್ನು ಬಿಟ್ಟು ಈ ಮಾನವ ಅವತಾರಿಯಾಗಿ ಶರೀರವನ್ನು ತೊಟ್ಟು ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ಅವರು ಅನಂತ ಇಡೀ ಭಾರತ ದೇಶ ಅಲ್ಲದೆ ನೇಪಾಳ ಮೊದಲುಗೊಂಡು ಪೂರ್ವದಿಂದ ಪಶ್ಚಿಮ, ಪಶ್ಚಿಮದಿಂದ ದಕ್ಷಿಣ ದಿಕ್ಕಿಗೆಲ್ಲವೂ ಸಂಚಾರ ಮಾಡಿ ಅಲ್ಲಲ್ಲಿ ಇರುವಂಥ ಅಜ್ಞಾನಿಗಳ ಕಣ್ಣನ್ನು ಧರಿಸಿ ಜ್ಞಾನದ ಬೆಳಕನ್ನು ನೀಡಿ ನೀವೆಲ್ಲರೂ ಏನಪ್ಪ ಅಂದರೆ ಅಮೃತ ಸ್ವರೂಪಿಗಳು ಅಂತ ಹೇಳಿದರು. ಅಂದರೆ ನೀವು ಸಾಯಲಾರದವರು ಅಂತ ಹೇಳ್ತಾ ಬಂದ್ರು ಅವರು. ಯಾರು? ನಾವು ಸಾಯೋದು ಇಲ್ಲ. ಹಾಗಾಗಿ ಅಂಥ ಮಹಾತ್ಮರ ಕಥೆಯನ್ನು ಯಾಕೆ ಕೇಳಬೇಕಂದ್ರೆ ಕಥೆಯ ಸಾರಾಂಶವನ್ನು ನಾವು ತಿಳಿಬೇಕಾಗಿದೆ. ತತ್ವಮಸಿ ಮಹಾವಾಕ್ಯ ಏನು ಹೇಳ್ತಾರಂದರೆ
ತತ್ವಮಸಿ ಮಹಾವಾಕ್ಯ ಆಚಾರವನ್ನು ಬಿಟ್ಟು ಲಕ್ಷಾರ್ಥವನ್ನು ತಿಳಿದಕ್ಕೋಸ್ಕರವಾಗಿ ಆ ತತ್ವಮಸಿ ಮಹಾವಾಕ್ಯವನ್ನು ಸದ್ಗುರುಗಳು ಉಪದೇಶ ಮಾಡ್ಯಾರ. ನಿಮಗೆಲ್ಲರೂ ಗುರುಗಳು ಮಾಡ್ಯಾರ ಉಪದೇಶ, ನಮಗೂ ಮಾಡ್ಯಾರ. ಅವ್ರು ಏನು ಮಾಡ್ಯಾರ ಅಂದರೆ ಅದೇ ತತ್ವಮಸಿ ಮಹಾವಾಕ್ಯನ ಉಪದೇಶ ಮಾಡಿ, ನೀನು ಪರಮಾತ್ಮನ ಸ್ವರೂಪನೇ ಇದ್ಯಪ್ಪ, ಅಜ್ಞಾನದಿಂದ ನೀನು ದೇಹ ನಾನು ಅನ್ನುವಂಥ ದೇಹ ಭಾವನೆಯನ್ನು ನೋಡಿ ನೀನು ಇಷ್ಟು ದುಃಖಕ್ಕೆ ಯಾಕೆ ಕಾರಣ ಇವಂದರೆ ನಾವು ದೇಹಗಳನ್ನು ನೋಡಿ ದುಃಖಕ್ಕೆ ಕಾರಣ ಆಗೀವಿ. ಆ ದೇಹವನ್ನು ನೋಡಬಾರ್ದು ನಾವು. ಯಾಕಂದರೆ ರಾಮ ಹುಟ್ಟಿದ್ದು ಹಗಲಿನಲ್ಲಿ, ಕೃಷ್ಣ ಹುಟ್ಟಿದ್ದು ರಾತ್ರಿಯಲ್ಲಿ. ಇಬ್ಬರು ಹಗಲು ಹುಟ್ಟಿಲ್ಲ, ಇಬ್ಬರು ರಾತ್ರಿ ಹುಟ್ಟಿಲ್ಲ. ಜನನ ಕ್ರಿಯೆ ಬೇರೆಯೇ. ರಾಮ ದಶರಥನಿಗೆ ಮೊದಲನೆಯ ಪುತ್ರ, ದೊಡ್ಡ ಮಗ ಅವನು. ಆದರೆ ಶ್ರೀಕೃಷ್ಣ ಕೊನೆಯ ಪುತ್ರ, ಕೊನೆಯ ಮಗ ಕೃಷ್ಣ. ಧರ್ಮರಾಜ ಮೊದಲನೇ ಮಗ. ಧರ್ಮನ ಸಾಮರ್ಥ್ಯ ಹೇಗಿತ್ತು ಅಂದರೆ ಯುದ್ಧವನ್ನು ಮಾಡಿ ಜಯಿಸುವಂಥ ಸಾಮರ್ಥ್ಯ ಇತ್ತು. ಯಾರಿಗೆ ಅಂದರೆ ಧರ್ಮರಾಜನಿಗೆ. ನೇರವಾಗಿ ಯುದ್ಧ ಮಾಡಿದ ಧರ್ಮರಾಜ. ಕೌರವರ ಜೊತೆಯಲ್ಲಿ ನೇರವಾಗಿ ನಿಂತು ಯುದ್ಧವನ್ನು ಮಾಡಿ ಜಯಿಸಿದ. ಶ್ರೀಕೃಷ್ಣ ಹಾಗೆ ಮಾಡಲಿಲ್ಲ. ಕೃಷ್ಣನಂಥ ಯುಕ್ತಿ ನಿನಗುಂಟೆ ಮರಳಿ ಎಂದ ಮಹಾತ್ಮ. ನೇರವಾಗಿ ಧರ್ಮರಾಜನನ್ನು ಬಿಟ್ಟ ಕೃಷ್ಣ ಯುಕ್ತಿಯಿಂದ ಅವರಿಗೆ ಜಯವಾಗಲಂತ ಆಶೀರ್ವಾದ ಮಾಡಿ. ಅಂದರೆ ಎಲ್ಲರೂ ಒಂದೇ ಪ್ರಕಾರ ಏನು, ಕೃಷ್ಣ ಪಕ್ಷದಲ್ಲಿ ಇವನು ಹುಟ್ಟ, ಇನ್ನೊಂದು ಪಕ್ಷದಲ್ಲಿ ಅವನು ಹುಟ್ಟಿದ. ಅದೇ ರೀತಿ ಸಿದ್ಧಾರೂಢ ಮಹಾಸ್ವಾಮಿಗಳು ರಾಮನವಮಿಯ ದಿನದಂದು ಜನ್ಮವನ್ನು ತಾಳಿ ಯಾವ ಶಿವಭಕ್ತರಾದ ಗುರುಶಾಂತಪ್ಪ ದೇವ ಮಲ್ಲಮ್ಮನ ಉದರದಲ್ಲಿ ಹುಟ್ಟಿ ಅನಂತ ಅವರು ಲೀಲೆಯನ್ನು ಮಾಡಿ 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 ಕೊನೆಗೆ ಏನು ಹೇಳಿದರು ಅಂದರೆ, ನೀವೆಲ್ಲರೂ ಆತ್ಮ ಸ್ವರೂಪಗಳಿದ್ದೀರಿ, ನೀವೆಲ್ಲರೂ ಬ್ರಹ್ಮ ಸ್ವರೂಪರಿದ್ದೀರಿ. ಅದಕ್ಕಾಗಿ ಪ್ರಾರಬ್ಧದಿಂದ ಬಂದಂಥ ಅವರ ಕರ್ಮಗಳನ್ನು ನೋಡಬೇಡ್ರಿ, ಅವರ ಸಾಧನೆಯ ಮಾರ್ಗವನ್ನು ಹಿಡಿದು ನೀವು ಮುಕ್ತರಾಗ್ರಿ ಅಂತ ಹೇಳ್ಕೊಂತ ಬಂದಾರ ಅವರು. ಅದಕ್ಕಾಗಿ ಯಾವ ಗಜದಂಡ ಮಹಾಶಿವಯೋಗಿಗಳ ಆಶ್ರಯವನ್ನು ಪಡೆದಾಗ ಅಲ್ಲಿ ಸುಬ್ಬಯ್ಯ ಶಾಸ್ತ್ರಿಯ ಪ್ರಶ್ನೆಯನ್ನು ಕೇಳಿದಾಗ ಈಗಾಗಲೇ ಹೇಳ್ಯಾರ ಮಹಾತ್ಮರೆಲ್ಲರೂ. ಅಲ್ಲಿ ಏನು ಹೇಳಿದ ಸಿದ್ಧಾರೂಢ ಅಂದರೆ, ಉಪನಿಷತ್ತು ಅಂದರೆ ಏನು ಅನ್ನುವ ಒಂದೇ ಒಂದು ಶಬ್ದಕ್ಕಾಗಿ 12 ವರ್ಷ ಗುರುಸೇವೆಯನ್ನು ಮಾಡಿದಂಥ ಗುರುಸಿದ್ಧ ಆ ವಾಕ್ಯದಿಂದ ಹೊರಗೆ ಬರಬೇಕಾಯಿತು. ಗಜದಂಡ ಮಹಾಶಿವಯೋಗಿಗಳ ಸಮ್ಮುಖದಲ್ಲೇ ತತ್ವಜ್ಞಾನದ ಸತ್ಯವನ್ನು ಹೇಳಬೇಕಾಗಿತ್ತು. ಆ ಸತ್ಯ ಯಾರಿಗೆ ಹೇಳಬೇಕಾಗಿತ್ತಂದರೆ, ಲೋಕಕ್ಕೆ ಹೇಳುವ ಸಲುವಾಗಿ ಸುಬ್ಬಯ್ಯ ಶಾಸ್ತ್ರವನ್ನು ನೆಪ ಮಾಡಿಕೊಂಡು ಜಗತ್ತಿಗೆ ತಿಳಿಸುವಂಥ ಒಂದು ಕಾರ್ಯವನ್ನು ಮಾಡಿದರು. ಆ ಸಿದ್ಧಾರೂಢ ಮಹಾಸ್ವಾಮಿಗಳು ಅಹಂನಿಂದ ಅಹಂಕಾರದಿಂದ ಹೇಳಿದ ಮಾತಲ್ಲ. ಅವರು ಗುರುವಿಗೆ ಕಿಂಕರನಾಗಿ ನೀವು ಹೇಳು ಅಂತಂದಾಗ ಹೇಳ್ತೀವಂತ ಹೇಳಿ ಆ ವಾಕ್ಯವನ್ನು ಕೇಳಿದಂಥ ಗಜದಂಡ ಮಹಾಶಿವಯೋಗಿಗೆ ಅತ್ಯಂತ ಆನಂದವಾಗಿ, ಸಿದ್ಧ ನೀನು ಯಾವ ರೀತಿ ಅಂದರೆ ನೀನು ಸಿದ್ಧ ಪುರುಷನಾಗಿ ಈ ಸೀಮಿತಗೊಂಡಂಥ ಈ ಜ್ಞಾನವನ್ನು ಜಗತ್ತಿಗೆ ಹರಹು, ತಿಳಿಸು, ಲೋಕ ಕಲ್ಯಾಣದಿಂದ ಆಗಲಿ ಅಂತಕ್ಕಂಥ ಮಾತಿನಿಂದ ಗುರುವಿನ ಅಪ್ಪಣೆಯನ್ನು ಪಡೆದು ನಂತರ ಎಲ್ಲಿ ಬಂದರು, ಕೊನೆಗೆ ಅವರು ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಲ್ಲಿ ಏನೇನು ಕಾರ್ಯ ಮಾಡಿದರು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅದನ್ನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಅದಕ್ಕಾಗಿ ಅವರಲ್ಲಿ ಏನಿತ್ತು ಅಂದರೆ ಅವತಾರ ಪುರುಷರು. ಅವತಾರ ಪುರುಷರ
ಒಂದು ಪವಾಡಗಳನ್ನು ನಾವು ಎಷ್ಟೇ ಕೇಳಲಿ, ಎಷ್ಟೇ ನಮ್ಮ ಅಂತರಂಗದಲ್ಲಿ ಇಟ್ಟುಕೊಳ್ಳಿ, ನಾವು ಮಾನವರಾಗಿ ಹುಟ್ಟಿದಂಥ ವ್ಯಕ್ತಿ ಅಂಥಪ್ಪ ಸಿದ್ಧಾರೂಢ ಮಹಾಸ್ವಾಮಿಗಳು ಮಾಡಿದಂಥ ಪವಾಡ ಮಾಡಲಿಕ್ಕೆ ಬರೋದಿಲ್ಲ. ಆ ಪವಾಡವನ್ನು ಅನುಭವಿಸಕ್ಕೆ ಬರ್ತದ, ಅವ್ರಂಗೆ ಪವಾಡ ಮಾಡಕ್ಕೆ ಬರ್ತದ. ಹಾಗಾಗಿ ಅವರ ಪವಾಡಗಳನ್ನು ನಾವು ಕೇಳಿ ಒಬ್ಬ ಪುಣ್ಯಾತ್ಮನಿಂದ, ಮಹಾಪುರುಷನಿಂದ ಲೋಕಕ್ಕೆ ಏನೇನು ಕಲ್ಯಾಣ ಆಗ್ತದೆ, ಅವರಿಂದ ಜಗತ್ತಿಗೆ ಏನೇನು ಆಗ್ತದೆ ಅನ್ನುವಂಥ ವಿಚಾರವನ್ನು ನಾವು ಗಮನದಲ್ಲಿಟ್ಟುಕೊಂಡು ಮೊದಲನೆಯ 12 ಅಧ್ಯಾಯವನ್ನು ನಾವು ಲಕ್ಷ್ಯ ಇಟ್ಟು ರೋಚಕ ವಾಕ್ಯ ಅಂತ ತಿಳ್ಕೋಬೇಕು. 12 ಅಧ್ಯಾಯ ರೋಚಕ ವಾಕ್ಯ ಮತ್ತು 24 ಅಧ್ಯಾಯದವರೆಗೂ ಭಯಾನಕ ವಾಕ್ಯ. 24ರಿಂದ 36 ಅಧ್ಯಾಯ ಏನದ ಅದು ಕೊನೆಯ ಸಿದ್ಧಾರ್ಥ ವಾಕ್ಯ. ಸಿದ್ಧಾರ್ಥ ವಾಕ್ಯ ಅಂದರೆ ಇದ್ದಕ್ಕಿದ್ದಂಗೆ ತಿಳ್ಕೋದು. ಮತ್ತು ಮೊದಲೇ ಹೇಳಿದ್ರೆ ಆಗಿತ್ತಲ್ರಿ, ಮತ್ತು ಇವೆಲ್ಲ ಯಾಕೆ ಹೇಳಬೇಕಾಗಿತ್ತು? ರೋಚಕ ವಾಕ್ಯ ಯಾಕೆ ಹೇಳಬೇಕು, ಭಯಾನಕ ವಾಕ್ಯ ಯಾಕೆ ಹೇಳ್ಬೇಕಂದ್ರೆ, ನಾವೆಲ್ಲರೂ ತಾಯಿಯ ಗರ್ಭದಿಂದ ಹುಟ್ಟಿ ಸಿದ್ಧಾರೂಢರಂತ ಸ್ವಚ್ಛವಾಗಿ ಬಂದವರಲ್ಲ. ಸಿದ್ಧಾರೂಢ ಮಹಾತ್ಮರು ಹುಟ್ಟಿ ಬಂದ ದೇವಮಲ್ಲಮ್ಮ ಗುರುಶಾಂತಮ್ಮನ ಗರ್ಭದಲ್ಲಿ ಅಂದರೆ ನಮ್ಮಂಗ ಮಲ ವಿಕ್ಷೇಪ ದೋಷವನ್ನು, ಅಜ್ಞಾನವನ್ನು ಇಟ್ಟುಕೊಂಡು ಬಂದಂಥ ವ್ಯಕ್ತಿಗಳಲ್ಲ ಅವರು ಪೂರ್ವದಲ್ಲಿ ಮಲ ವಿಕ್ಷೇಪ ದೋಷವನ್ನು ನಿವೃತ್ತ ಮಾಡಿಕೊಂಡು ಆವರಣ ದೋಷವನ್ನು ಕಳೆದುಕೊಂಡು ಈ ಲೋಕ ಉದ್ಧಾರ ಮಾಡಲಿಕ್ಕೆ ಬಂದಂಥ ಮಹಾಪುಣ್ಯ ಪುರುಷರು. ಆದ್ರೆ ನಾವು ಮಲದೋಷ ಅವ ನಮ್ಮಲ್ಲಿ, ವಿಕ್ಷೇಪ ದೋಷ ಅವ ನಮ್ಮಲ್ಲಿ. ಈ ಮಲ ವಿಕ್ಷೇಪ ದೋಷ ಹೋಗದೆ ಆವರಣ ಅನ್ನುವಂಥ ಅಜ್ಞಾನ ದೋಷ ಯಾರಿಗೂ ಹೋಗೋದಿಲ್ಲ, ಬೇಕಾದವ್ರಿಲ್ಲ. ಅವರು ಬಹಳ ಶಾಸ್ತ್ರ ಹೇಳ್ತು ಅಂದ್ರೆ ನಮಗೆ ಹೋಗೋದಲ್ಲ, ಬಹಳ ಓದುತ್ತೀವಿ ಅಂದರೆ ನಮಗೆ ಹೋಗೋದಲ್ಲ. ಯಾರು ಅಂತಪ್ಪ ಮಹಾತ್ಮರ ಕೃಪೆಯಿಂದ ಸಿದ್ಧಾರ್ಥ ವಾಕ್ಯವನ್ನು ಯಾರು ತಿಳ್ಕೊಂಡಾರ ಅವರಿಗೆ ಮಾತ್ರ ಆವರಣ ದೋಷ ಹೋಗ್ತದೆ. ಆ ಒಂದು ಗುರಿಯನ್ನು ಇಟ್ಟುಕೊಂಡಂಥ ಸಿದ್ಧಾರ್ಥರು ಬಂದರು, ಜಗತ್ತಿನಲ್ಲಿ ನೋಡಿದ ಮೇಲೆ ಗೊತ್ತಾಯಿತು ಈ ಕಲ್ಲು ಕಟ್ಟಿಗೆ ಮಣ್ಣಿಗೆ ಪೂಜಿಸುವ ದೈವ ಅಂತ ತಿಳ್ಕೊಂಡು ಜನಕ್ಕೆ ನೀನೇ ದೇವರಂತ ಹೇಳಿದ್ರೆ ಹೆಂಗಪ್ಪ ತಿಳಿದು ಇವರಿಗೆ ಹೆಂಗೆ ತಿಳಿತದೆ ಹೇಳ್ರಿ? ಅದು ಸಾಧ್ಯ ಇಲ್ಲವನ್ನ ಅನುಭವ ಮಾಡಿ ನೋಡಿದ್ರು. ಏನು ನೋಡಿದ್ರು? ಬತ್ತುವ ಜಲವ, ಒಣಗುವ ಮರವ. ನಾವೆಲ್ಲರೂ ಹಿಂದೆ ಈ ಮಠಕ್ಕೆ ಬಂದ ಮೇಲೆ ನಮ್ಮ ದೇವರ ಕಲ್ಪನೆ ಬಂದದ. ನಮಗೆ ನಿಮಗೆ ಗುರುನಾಥ ಅನುಗ್ರಹ ಮಾಡಿದಾಗ ಗೊತ್ತಾಗ್ಯದ ನಮ್ಮಲ್ಲೇ ದೇವ್ರ ದೇವ್ರಂದ್ರೆ ಯಾರಂತ ಗೊತ್ತಾಗ್ಯದ. ಇದನ್ನು ಬಿಟ್ಟು ಜಗತ್ತಲ್ಲಿ ನೋಡಿ ಎಷ್ಟೋ ಜನ ಒಣಗುವಂಥ ಮರಕ್ಕೆ ದೇವರಂತ ಪೂಜೆ ಮಾಡಾರ ಜಗತ್ತಿನಲ್ಲಿ. ಆದರೆ ಮತ್ತು ಎಲ್ಲೆಲ್ಲೋ ನೀರನ್ನು ನೋಡಿ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ನೀರಿಗೆ ಪೂಜೆ ಮಾಡಿ ಬಂದು ದೇವರು ಹೋಗಿ ಬಂದು ಅಂತ ಹೇಳೋರು ಭಾಳ ಮಂದಿ ಅದ. ನಮ್ಮಲ್ಲಿ ನೋಡ್ರಿ ಎಲ್ಲರೂ ಇಂಥ ಮರವನ್ನು, ಒಣಗುವ ಮರವನ್ನು ದೇವರಂತ ಪೂಜೆ ಮಾಡೋರಿಗೆ, ಬತ್ತುವ ಜಲವನ್ನು ದೇವರಂತ ತಿಳ್ಕೊಂಡು ಪೂಜಿಸುವವರಿಗೆ ನೀನೇ ದೇವರಂತ ಹೇಳಿದರೆ ಅವರು ಒಪ್ತಾರೇನು? ಒಪ್ಪಂಗಾರ ಅವರು? ಒಣಗುವ ಮರವ, ಬತ್ತುವ ಜಲವನ್ನು ನಂಬಿದವರು ನಿಮ್ಮ ನೆತ್ತಬಲ್ಲರು ಅಂತ ಮಹಾತ್ಮ ಹೇಳಿದರು. ಅಂಥ ವ್ಯಕ್ತಿಗಳೇ ನೀನೇ ದೇವರಿದ್ದಿ, ನೀನೇ ಆತ್ಮ ಪರಮಾತ್ಮ ಇದ್ದೆ ಅಂತೇಳಿ ತಿಳಿಯೋಕೆ ಆಗಲಿಂದ ನೋಡಿದರು. ನೋಡಿ ಅವ್ರೇನು ಮಾಡಿದರು? ಮೊದಲನೆಯ 12 ಅಧ್ಯಾಯವನ್ನು ಲಕ್ಷ್ಯದಲ್ಲಿಡ್ರಿ. ಅದು ರೋಚಕ ವಾಕ್ಯ ಅಂತ ಹೇಳ್ಬೋದು, ರುಚಿ ಹುಟ್ಟಿಸಾಕ. ಈಗ ಯಾವುದೋ ಒಂದು ಕೂಸು ಯಾವುದೋ ತಿನ್ನದ, ತನಗೆ ಬೇಕಿದ್ದ ತಿನ್ನವಲ್ತು, ಬೇಡ ತಿಂತದದು. ಅದು ಬೇಕಿದ್ದದ್ದು ತಿಂದರೆ ಯೋಗ್ಯ, ಬೇಡವಾದ ತಿಂದರೆ ಅಯೋಗ್ಯ ಅಲ್ಲ. ಮಣ್ಣು ತಿಂತಿತ್ತಂದರೆ ತಿನ್ನಲ್ಲ ಅಂತ ಹೇಳ್ತಾರೆ. ನೀವು ಮಣ್ಣು ತಿಂತದಂದರೆ
ಮಣ್ಣನ್ನು ಬಿಡಿಸ್ಬೇಕಾಗ್ಯದ. ಮಣ್ಣು ಬಿಡಿಸ್ಬೇಕಾದ್ರೆ 4 ಏಟು ಹೊಡೆದ್ರೆ ಜಲ್ದಿ ಬಿಡೋಂಗಿಲ್ಲ. ಅದಕ್ಕೆ ಆ ಮಣ್ಣು ತಿನ್ನುವ ಹುಡುಗನಿಗೆ ಹಣ್ಣನ್ನು ಕೊಡಬೇಕು. ಹಣ್ಣು ಕೈಯಲ್ಲಿ ಕೊಟ್ಟು, ಏಟಮ್ಮ ಇದು ತಿನ್ನು, ಇದು ತಿನ್ನು, ಯಾಕೆ ಅದಕ್ಕಿಂತ ಇದು ಭಾಳ ರುಚಿ ಅದ ಅಂತ ಹೇಳಿ ಹಣ್ಣು ತಿನ್ನಿಸ್ತಲ್ಲ ನೀವು. ಅದರಂತೆ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ನಮ್ಮ ಪರಮಾತ್ಮನ ಕಡೆ, ದೇವರ ಕಡೆ ನಿಜವಾದ ಲಕ್ಷ್ಯ ಬರೋದಕ್ಕೋಸ್ಕರವಾಗಿ ಮೊದಲು ಒಂದೊಂದು ಬಿಡಿಸೋದಕ್ಕೋಸ್ಕರ ಹೇಳಿ, ಆಮೇಲೆ ಗೊತ್ತಾಯಿತು ಹಣ್ಣಿನ ಅಭ್ಯಾಸ ಯಾವಾಗ ಹುಡುಗ ಆಯ್ತಿಲ್ಲ, ತಾಯಿ ಏನಂತಾಳ, ಮಣ್ಣನ್ನು ಬಿಟ್ಟದೀಗ ಹಣ್ಣು ತಿನ್ನಕತ್ತದ. ಬರೀ ದಿವಸ ಹಣ್ಣು ಬೇಕಂದ್ರೆ, ದಿವಸ ಹಣ್ಣೆ ತಿಂತೀನಿ ಅಂದರೆ ಅದು ಅನ್ನ ತಿನ್ನಂಗಿಲ್ಲ ಅಂತ ಅರ್ಥ. ಇದು ಅನ್ನಮಯ ಶರೀರ ಅದ, ಅನ್ನ ನೀರಿಂದ ಬದುಕದಾದ. ಅನ್ನ ನೀರನ್ನು ಬಿಟ್ಟು ಬರೀ ಹಣ್ಣನ್ನು ತಿನ್ಕಂತ ಕುಂತ್ರೆ ರಕ್ಷಣೆ ಯಾಕಾಗದಂತ ಗೊತ್ತಿದ್ದು ತಾಯಿ ಏನು ಮಾಡ್ತಾಳೆ, ಮೊದಲು ಮಣ್ಣನ್ನು ಬಿಡಿಸೋದಕ್ಕೆ ಹಣ್ಣು ಕೊಟ್ಟಲು. ಹಣ್ಣನ್ನು ಬಿಡಿಸೋದಕ್ಕೋಸ್ಕರವಾಗಿ ಈಗ ಆ ಮದುವೆ ಅನ್ನ ಕೊಡ್ತು ನೋಡ್ರಿ. ಅನ್ನ ಊಟ ಮಾಡು, ಹಣ್ಣು ತಿಂದರೆ ನಿನಗೆ ದೇಹ ಬೆಳೆಯಂಗಿಲ್ಲಪ್ಪ, ಅದು ಅನ್ನ ತಿನ್ನಬೇಕು, ಪೌಷ್ಟಿಕ ಆಹಾರ ಅದ, ಅದರಿಂದ ದೇಹ ದಷ್ಟಪುಷ್ಟ ಆಗ್ತದ, ಇದು ಬೆಳವಣಿಗೆ ಆಗ್ತದ, ಇದನ್ನು ನಾಶ ಮಾಡಿಕೊಳ್ಳೋದು ಬೇಡ ಅಂತ ಅನ್ನ ತಿನ್ನಿಸ್ತಾಳೆ. ಅದರಿಂದ ಮಣ್ಣು ತಿನ್ನವನಿಗೆ ನೇರವಾಗಿ ಅನ್ನ ಉಣ್ಣಂದ್ರೆ ಅವ್ನು ಒಲ್ಲೆ ಅಂತ, ನಾವು ಎಲ್ಲವನ್ನ ಒಲ್ಲೆ ಅಂತ, ಯಾಕೆ ಅಭ್ಯಾಸ ಆಗ್ಯದ. ಹಾಗೆ ಅಣುವಿನಿಂದ ಬಾಲಕನೇ ಹೆತ್ತಂದ ತಾಯಿ ಹೇಗೆ ಒಂದನ್ನು ಬಿಡಿಸ್ತಾ 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 ಅದಕ್ಕೆ ಏನು ಬೇಕಾಗಿದೆ ಅದನ್ನು ಕೊಡ್ತಾ ಕೊಡ್ತಾ ಹೇಗೆ ಹೋಗುತ್ತಾಳೆಯೋ, ಅದೇ ಪ್ರಕಾರವಾಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ಕೊನೆಗೆ ಹೇಳಿದರು. ಏನು ಹೇಳಿದರು, ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಭಿನ್ನವೆಂಟು ಅರಸಲೇನುಂಟು. ನೋಡು, ನೀನೇ ಪರಮಾತ್ಮನಿದ್ದಿ, ನೀನೇ ದೇವರಿದ್ದಿ, ನೀನೇ ಆತ್ಮನಿದ್ದಿ. ನಿನ್ನನ್ನು ಬಿಟ್ಟು ಬೇರೆ ಕಡೆ ಹುಡುಕೊಂಡಿದ್ದಲ್ಲ, ಅಲ್ಲಿ ಏನಾದ ಅಂತ ಕೇಳಿದ್ರು. ನಿನ್ನಲ್ಲೇ ದೇವರಾನ, ನೀನೇ ದೇವರಿದ್ದಿ ಅಂಥ ದೈವತ್ವ ದೇವ ಭಾವನೆ ತಿಳ್ಕೊಂಡು ದೇವರು ನಾನು ಅಂತ ಯಾವಾಗ ನಿಶ್ಚಯ ಆದಾಗ ಗೊತ್ತಾಯಿತು, ಮೊದಲು ನಾನು ಅನ್ನುವಂಥ ದೇಹ ಬಿಟ್ಟಾಯಿತು. ಈಗ ದೇವರು ನಾನಂತ ನಿಶ್ಚಯ ಆಯಿತು. ಯಾವಾಗ ದೇವ ಭಾವ ನಿಶ್ಚಯ ಆಯಿತು ಅಂದರೆ ದೇಹಕ್ಕೆ ಬರುವಂಥ ಜನನ ಮರಣ ಕೂಡ ಹೋದು ನೋಡಿ. ದೇಹಕ್ಕೆ ಬರುವ ಜನನ ಮರಣ ಹೋದು. ಅದಕ್ಕಾಗಿ ಮಹಾತ್ಮರು ಭವರೋಗ ವೈದ್ಯ ಅಂತ ಕರೆದರು. ಗುರುಗಳ ಕೆಲಸ ಏನಂದರೆ ಭವರೋಗ ವೈದ್ಯ ಅಂತ. ನಮ್ಮೆಲ್ಲರ ಅಜ್ಞಾನವನ್ನು ಕಳೆಯುವಂಥವನೇ ಭವರೋಗ ವೈದ್ಯ. ಈಗ ಉಳಿದು ಏನು ಕಳೆಕ ಬರಂಗಿಲ್ಲ. ಇವು ದೇಹಕ್ಕೆ ಅಜ್ಞಾನಿಗಳಾದ ಮೇಲೆ ಎಷ್ಟೋ ರೋಗ ರುಜಿ ಬಂದು ಸತ್ತನು ಹೋಗ್ಯಾರ, ರೋಗ ರುಜಿ ಬಂದವರು ಬದುಕ್ಯಾರ, ತಿರುಗಾಡೋರು ಆರ, ನಡೆಕಾಲಾರ್ದವ್ರು ಆರ. ಮತ್ತು ಇದನ್ನ ಕಳೆಕ ಯಾಕೆ ಸಾಧ್ಯ ಆಗಲಿಲ್ಲ ಗುರುಗಳಿಗೆ? ಅದಕ್ಕೆ ಹೇಳರು, ಇದು ಭವರೋಗ ವೈದ್ಯ. ಗುರುವಿನ ಕೆಲಸ ಏನಂದರೆ ನಮಗೆ ಬರುವಂಥ ಜನನ ಮರಣ ನಿನಗಿಲ್ಲ ಅಂತ ಹೇಳಿ ಆ ಭವಸಾಗರದಿಂದ ನಮ್ಮನ್ನು ಕಡೆಗೆ ಮಾಡಿ ಭಗವಂತನ ಕಡೆ ಮುಖವನ್ನು ಮಾಡಿ ನಾನು ನೀನೆಂಬ ಭೇದ ಅಳೆದು ತಾನು ಲಿಂಗದಲ್ಲಿ ಉಳಿಯುವುದೇ ಸರ್ವಜ್ಞ. ಹಾಗಾಗಿ ಜ್ಞಾನಿಗಳಿಗೆ ನಮ್ಮಂಥ ಯಾವ ಕುಲ ಇದ್ದಿಲ್ಲ ಮತ್ತು ಅವರಿಗೆ ಛಲನೆ ಇದ್ದಿಲ್ಲ. ಯಾಕೆಲ್ಲರಂದರೆ ಯೋಗಿಗೆ ಕುಲವಿಲ್ಲ, ಜ್ಞಾನಿಗೆ ಛಲವಿಲ್ಲ, ಗಗನಕ್ಕೆ ತೊಲೆ ಕಂಬಗಳೇ ಇಲ್ಲ ಸರ್ವಜ್ಞಾನ. ಆಕಾಶಕ್ಕೆ ಆದ ನೋಡ್ರಿ, ಈಗ ಆಕಾಶಕ್ಕೆ ಯಾವುದಾದ್ರು ಪಿಲ್ಲರ್ ಹಾಕಿಲ್ಲ, ಆಮೇಲೆ ಯಾವ ಕಂಬಗಳು ಇಲ್ಲ, ಜಂತೆವಾಟಗಳಿಲ್ಲ. ಅದಕ್ಕೆ ಆವಂತ ಹೇಳಕ್ಕೆ ಬರ್ತದೇನು? ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ಜಂತೆ ವಾಟ ಇಲ್ಲ, ಕಂಬ ಇಲ್ಲ, ಇನ್ನೊಂದರ ಆಶ್ರಯ ಇಲ್ಲ. ಅವರಂತೆ ಯೋಗಿ ಆದಂಥ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಯಾವುದೇ ಕುಲ ಇದ್ದಿಲ್ಲ,
ಇವರನ್ನು ಈ ಕುಲ ಆ ಕುಲ ಗೋಕುಲ ಯಾವ ಕುಲ ಜಾತಿಯನ್ನು ಮೀರಿ ಮತ್ತು ಅವರು ಜ್ಞಾನಿಗಳಾದಕ್ಕೆ ಅವರಲ್ಲಿ ಯಾವ ಛಲ ಇದ್ದಿಲ್ಲ ನೋಡಿ. ನಾನು ಸೋತೆ ಅನ್ನುವ ಛಲನೆ ಇದ್ದಿಲ್ಲ, ಗೆದ್ದೆ ಅನ್ನುವ ಛಲನೆ ಇದ್ದಿಲ್ಲ. ಆತನೇ ಬಂಗಾರ ಕಿರೀಟ ಇಟ್ಟಾರಂತ ಸಂತೋಷನೇ ಆಗಲಿಲ್ಲ, ಬೆಂಕಿ ಇಟ್ಟಾರಂತ ಅದು ದುಃಖನ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಯೋಗಿಗಳಿಗೆ ಛಲವಿಲ್ಲ. ಆದ್ರೆ ಅದೇ ಪ್ರಕಾರವಾಗಿ ಸಿದ್ಧಾರೂಢರಿಗೆ ಬೆಂಕಿ ಇಟ್ಟರಲ್ಲಪ್ಪ, ನಿಮ್ಮ ಮೇಲೆ ಇಟ್ಟು ನೋಡ್ತು ಅಂದರೆ ನಮಗೆ ತಾಳಕ್ಕಾಗ್ತದೇನು? ತಡ್ಕೊಂತೀವಿ ನಾವು. ಕಾರಣ ಅವತಾರ ಪುರುಷರು ಬೇರೆ, ನಾವು ಬೇರೆ. ನಮ್ಮನ್ನು ಅವರನ್ನು ಅವತಾರದಲ್ಲಿ ಪವಾಡದಲ್ಲಿ ಎಂದೂ ಹೋಲಿಕೆ ಮಾಡ್ಕೋಬಾರದು. ಆದರೆ ಆತ್ಮಸ್ವರೂಪದಲ್ಲಿ ಮಾತ್ರ ನಮ್ಮಲ್ಲಿದ್ದಂಥ ಆತ್ಮನೇ ಸಿದ್ಧಾರೂಢರಲ್ಲಿತ್ತು. ಸಿದ್ಧಾರೂಢರಲ್ಲಿರುವಂಥ ಚೈತನ್ಯವೇ 84 ಲಕ್ಷ ಜೀವರಾಶಿಗಳಲ್ಲಿತ್ತು. ಸಿದ್ಧಾರೂಢರಲ್ಲಿ ಇರುವಂಥ ಪ್ರತ್ಯೇಕಾತ್ಮನೇ ಬ್ರಹ್ಮ ವಿಷ್ಣು ಹರಿರಾಜ್ಯದಲ್ಲೂ ಕೂಡ ಇತ್ತು. ಹಾಗಾಗಿ ಆ ಇರುವಂಥ ಅಮೃತಮಯವಾದದ್ದೇನದ ಆತ್ಮ ಅದು ಎಲ್ಲರಲ್ಲಿ ಸಮ ಅದ. ಮತ್ತು ಇನ್ನೊಂದು ನಾಮರೂಪದಿಂದ ತೋರುವ ಜಗತ್ತು ಇದು ಬೇರೆ ಬೇರೆಯಾದ, ಇದು ಒಂದು ಮಾಡೋಕ್ಕಾಗೋದಲ್ಲ, ಇದು ಕೂಡಿಸೋಕ್ಕಾಗೋದಲ್ಲ. ಯಾಕಂದರೆ ಇದು ಬೇರೆ ಬೇರೆ ನಂತ. ನಿಮ್ಮ ಶರೀರ ಇದ್ದಂಗೆ ನಂದಿಲ್ಲ, ನಂದಿದ್ದಂಗೆ ನಿಂದಿಲ್ಲ. ಪುರುಷಂದಿದ್ದಂಗೆ ಸ್ತ್ರೀ ಇದ್ದಿಲ್ಲ, ಸ್ತ್ರೀ ಇದ್ದಿದ್ದಂಗೆ ಪುರುಷ ಇಲ್ಲ. ಮಾನವ ಜನ್ಮದಲ್ಲಿ ಎಷ್ಟು ವ್ಯತ್ಯಾಸ ಮಾಡ್ಯಾನ ನೋಡಿ ಭಗವಂತ. 3 ಪ್ರಕಾರ. ಒಂದು ಹೆಣ್ಣು ಅಂತ ಮಾಡ್ಯದ, ಒಂದು ಗಂಡು ಅಂತ ಮಾಡ್ಯದ, ಇನ್ನೊಂದು ಷಂಡ ಅಂತ ಮಾಡ್ಯದ. 3 ಪ್ರಕಾರ. ಅದು ಗಂಡು ಯಾಕಾಯ್ತು, ಇದು ಹೆಣ್ಣು ಯಾಕಾಯ್ತು, ಇದು ಷಂಡ ಯಾಕಾದ ಅಂದರೆ ಇದು ಯಾರು ನಾವು ನೀವು ಮಾಡಿದ್ದಿಲ್ಲ. ಗಂಡಾಗಿ ಹುಟ್ಟಬೇಕಂತ ನಾನು ಹುಟ್ಟಿಲ್ಲ, ಹೆಣ್ಣಾಗಿ ಹುಟ್ಟಬೇಕಂತ ಮಾತೆಯರು ಹುಟ್ಟಿಲ್ಲ, ಷಂಡನಾಗಬೇಕು ಅಂತ ಅವನು ಹುಟ್ಟಿಲ್ಲ. ಇದಕ್ಕೆಲ್ಲ ಕಾರಣ ಏನಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪ್ರಾರಬ್ಧವೇ ಕಾರಣವಿನ. ಅದರಂತೆ ಅವತಾರ ಪುರುಷರಾದ ಸಿದ್ಧಾರೂಢ ಮಹಾಸ್ವಾಮಿಗಳು ನವ ಚೈತನ್ಯವನ್ನು ತುಂಬಿ ಭಕ್ತರಿಗೆ ಭಕ್ತಿಯನ್ನು ತಿಳಿಸಿ, ವೈರಾಗ್ಯಶಾಲಿಗಳಿಗೆ ವೈರಾಗ್ಯವನ್ನು ತೋರಿಸಿ ಮತ್ತು ಭವಸಾಗರದಿಂದ ಪಾರಾಗಬೇಕೆನ್ನುವ ಮುಮುಕ್ಷುಗಳಿಗೆ ಮುಕ್ತಿಯ ಭಾಗ್ಯವನ್ನು ನೀಡಿ, ಅಲ್ಲಿ ಸಂಗಮ ರೀತಿಯಾಗಿ 3 ನದಿಗಳು ಕೂಡಿದ ಸಂಗಮ ಹೇಗೆ ಅದೇ ಪ್ರಕಾರವಾಗಿ ಸಿದ್ಧಾರೂಢ ಮಠದಲ್ಲಿ ಇವತ್ತು ಅನ್ನದಾಸೋಹ, ಜ್ಞಾನದಾಸೋಹ, ಭಕ್ತಿ, ವೈರಾಗ್ಯ, ಮುಕ್ತಿಯ ಅನೇಕ ಕಾರ್ಯಕ್ರಮಗಳು ಎಡೆಬಿಡದೆ ಜರುಗ್ತವೆ. ಅಂಥ ಪುಣ್ಯಾತ್ಮನ ಒಂದು ಚರಿತ್ರೆಯನ್ನು ನೀವು ಇಲ್ಲಿಯವರೆಗೆ ಕೇಳಿರಿ. ಇಲ್ಲಿಯವರೆಗೂ ಆ ಹೇಳುವಂಥ ಶಕ್ತಿ ಸಾಮರ್ಥ್ಯವನ್ನು ಸಿದ್ಧಾರೂಢರು ಮಲ್ಲಿಕಾರ್ಜುನ ಹೂಗಾರವರಿಗೆ ದಯಪಾಲಿಸಿ, ಅವರಿಗೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ. ತಮಗೂ ಕೂಡ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಈ ಭವದಿಂದ ಮುಕ್ತರಾಗುವಂಥ ಪ್ರೇರಣೆ, ಶಕ್ತಿ, ಆಶೀರ್ವಾದವನ್ನು ಸಿದ್ಧಾರೂಢ ಮಹಾಸ್ವಾಮಿಗಳಾದಿಯಾಗಿ ಬಸವಾನಂದ ಮಹಾಸ್ವಾಮಿಗಳು, ಶಿವಪುತ್ರ ಮಹಾಸ್ವಾಮಿಗಳು, ಗುರುನಾಥರುಗಳು, ಇನ್ನು ಅನೇಕ ಮಹಾತ್ಮರ ಮಾತುಗಳನ್ನು ವಚನಗಳನ್ನು ಆಲಿಸಿ ತಾವೆಲ್ಲರೂ ಆಗಲೇ ಹೌದು ನರಗಿಣ ಮುಕ್ತಿ. ಆ ವಚನವ ಹೇಗಿದೆ ವಚನ ಅಂದರೆ ಅಮೃತ ಅಂತ. ಅವು ಯಾವನ್ನ ಕೊಲ್ಲೋವಲ್ಲ, ನಾಶ ಮಾಡೋವು ಮಾತಾಗ್ತಾವೆ. ಯಾರಿಗೆ ದ್ವೇಷ, ಯಾರ ಮೇಲೆ ಕಾಮ, ಕ್ರೋಧ ಎಲ್ಲವನ್ನು ನಾಶ ಮಾಡಿ ಒಳಗಿನ ಸ್ವರೂಪವನ್ನು ನೋಡ್ತಕ್ಕಂಥದ್ದೇ ಜ್ಞಾನಿಗಳ ದೃಷ್ಟಿ. ಹಾಗಾಗಿ ತಾವೆಲ್ಲರೂ ಈ ಮಠದಲ್ಲಿ ಪ್ರತಿ ವರ್ಷದಂತೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಮನಸ್ಸಿನಲ್ಲೇ ಅದು ಓದಿರಲಿ, ಮನೆಯಲ್ಲೇ ಓದಿರಲಿ, ಮಠದಲ್ಲೇ ಓದಿರಲಿ, ಇನ್ನು ಎಲ್ಲೆಲ್ಲೂ ಇದ್ದು ಪಾರಾಯಣವನ್ನು ಮಾಡಿದಂಥ ಎಲ್ಲರಿಗೂ ಕೂಡ
ಸದ್ಗುರುನಾಥ ಅವರು ಇವರು ಎನ್ನದೇ ಸಕಲ ಸದ್ಭಕ್ತರಿಗೆ ಸಮಾನವಾದ ಆಶೀರ್ವಾದವನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಲಿಕ್ಕೆ 2-3 ದಿನ ಮೊದಲು ಹೇಳಿದರು. ಪ್ರಾರಂಭದಲ್ಲೇ ಬಂದು ಪ್ರಾರಂಭ ಮಾಡಿರಿ ಅಂತ ಹೇಳಿದರು. ನನಗೆ ಪ್ರಾರಂಭ ಮಾಡೋದಕ್ಕೆ ಮತ್ತು ಮಂಗಲ ಮಾಡೋದಕ್ಕೆ 2 ಸಲ ಬೇಡ, ನೀವು ಪ್ರಾರಂಭವನ್ನು ಮಾಡಿರಿ. ಮಂಗಲ ಕಾರ್ಯಕ್ಕೆ ನಾನು ಎಷ್ಟೇ ಕಷ್ಟ ಇದ್ದರೂ ಕೂಡ ಬರ್ತೀನಿ ಅಂತಕ್ಕಂಥ ಮಾತನ್ನು ಅವತ್ತು ಶಕ್ತಿ ನಾಯಕ ಬಂದಂಥ ಎಲ್ಲರಿಗೂ ನಾನು ಸಮಕ್ಷಮವಾಗಿ ಹೇಳಿದ್ದೆ. ಆ ಕಾರಣದಿಂದ ಇವತ್ತು ನಾನು ಬೇರೆ ಕಡೆ ಸ್ವಲ್ಪ ತುರ್ತಾಗಿ ಹೋಗುವಂಥ ಕಾರ್ಯ ಇದ್ದರೂ ಕೂಡ ತಮ್ಮೆಲ್ಲರಿಗೂ ಅವತ್ತು ನಾನು ಮಾತು ಕೊಟ್ಟ ಕಾರಣ ಆ ಮಾತಿನಂತೆ ತಮ್ಮೆಲ್ಲರ ಮಧ್ಯದಲ್ಲಿ ಭಾಗಿಯಾಗಿ ನಿಮ್ಮ 4 ನುಡಿಯನ್ನು ನಾನು ಆಲಿಸಿ, ನನ್ನ 4 ತೊದಲು ನುಡಿಯನ್ನು ನೀವು ಆಲಿಸಿದಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಭಗವಂತ ಸಿದ್ಧಾರೂಢ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸ್ತೇನೆ.